ಅನಂತಪುರದಿಂದ ಬರ್ತಿದ್ದೀನಿ. ನಾನು ಕರೆಂಟ್ಲಿ IIT ಹೈದರಾಬಾದಲ್ಲಿ ಓದ್ತಿದ್ದೀನಿ. ಥರ್ಡ್ ಇಯರ್ ಓದ್ತಿದ್ದೀನಿ. ಮೊನ್ನೆ ರಿಸಲ್ಟ್ ಬಂತು, ಸಾರೋಗೆ ಅದೇ ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದೀನಿ ರಿಸಲ್ಟ್ಸ್ದು. ಆ್ಯಕ್ಚುಲಿ ನಾನು ಅಲ್ಲಿ ಹೇಗಿದ್ದೀನಿ, ಇಲ್ಲಿ ಹೆಂಗಿದ್ದೀನಿ ಅಂತ ಫಸ್ಟ್ ಹೇಳ್ತೀನಿ, ದೆನ್ ಆಮೇಲೆ ನೀವು ರಿಲೈಸ್ ಆಗ್ತೀವಿ. ನಾನು ಅಲ್ಲಿ ಕಾಲೇಜ್ಗೆ ಫಸ್ಟ್ ಇಯರ್ ಹೋಗ್ತೀನಿ. ಯಾಕಂದ್ರೆ ನನ್ನ ಜೊತೆ ಯಾರು ಇಲ್ಲ, ನನ್ನ ಬ್ಯಾಚ್ಮೇಟ್ಸು, ನನ್ನ PUC ಅವರು ಯಾರು ಇರಲಿಲ್ಲ. ನಾನು ಒಬ್ಬಂಟಿ ಜೀವ. ರೂಮು ಸಿಂಗಲ್ ರೂಮ್ ಎಲ್ಲ ಇದೆ, ಬಟ್ ಏನೂ ಇಲ್ಲ. ಹಂಗಂದ್ರೆ ಒಬ್ಬಂಟಿ ಆಗಿರ್ಬೇಕು ಕಾಲೇಜಲ್ಲಿ. ಓನ್ಲಿ ಸ್ಟಡೀಸ್ ಅಂತೆ. ನಾನು ಅಷ್ಟು ಬಿಟ್ರೆ ಇನ್ನೇನು ಇರಲ್ಲ ನಾನು. ಅಂದ್ರೆ ಆ ಲೈಫ್ ಹಂಗಿರ್ತದೆ. ಅಲ್ಲಿ ಫ್ರೆಂಡ್ಸ್ ಹೇಗಿರ್ತಾರೆ ಅಂದ್ರೆ ಜಸ್ಟ್ ಓದಕ್ ಮಾತ್ರ ಫ್ರೆಂಡ್ಸ್, ಲೈಕ್ ಎವ್ರಿಥಿಂಗ್. ಏನು ಪರ್ಸನಲ್ ಇರಲ್ಲ, ಏನು ಇರಲ್ಲ. ಎಂಜಾಯ್ ಅಂತೂ ತಿಂಗಳಿಗೊಂದು ಇವೆಂಟ್ ಇರುತ್ತೆ ಕಾಲೇಜಲ್ಲಿ. ಬಟ್ ಅವಾಗ ರಮ್ಯ ಹೇಳ್ದಂಗೆ ತಿಂಗಳಿಗೊಂದು ಇವೆಂಟ್ ಇರ್ತಾರೆ ನಮ್ಮ ಕಾಲೇಜಲ್ಲಿ, ಬಟ್ ಪಾರ್ಟಿಸಿಪೇಟ್ ಮಾಡಲ್ಲ. ಯಾಕಂದ್ರೆ ಸ್ಟೇಜ್ ಫಿಯರ್ ಎಲ್ಲ ಫಿಯರ್ ಇರುತ್ತೆ. ನಾನಾದ್ರೆ ಫುಲ್ಲು ಇಂಟ್ರೋವರ್ಟ್ ಅಂದ್ರೆ ಒಬ್ಬರ ಹತ್ರ ಮಾತಾಡಲ್ಲ, ಒಬ್ಬರ ಹತ್ರ ಕೂಡಲ್ಲ. ನಂದೇನಂದ್ರೆ ನನ್ನ ಕ್ಲಾಸು 8 ಇಂದ 2 o'clock ವರೆಗೂ ಇರ್ತದೆ. 8 AM ಹೋಗ್ತೀನಿ, 12 PM ಬಂದ್ಬಿಡ್ತೀನಿ. ಯಾಕಂದ್ರೆ 2 ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ತಾರೆ, ಅಂದ್ರೆ ಕೋಡಿಂಗ್ ಕಾಂಪಿಟೇಷನ್ ಇರ್ತಾರೆ. ಆ ಕಾಂಪಿಟೇಷನ್ ಆಲ್ರೆಡಿ ವಿನ್ ಆಗಿರೋದ್ರಿಂದ ನಮ್ಮನ್ನು ಕರೆಯಲ್ಲ. ನಾನು ಹಾಸ್ಟೆಲ್ ಬಂದು ಓನ್ಲಿ ಹಾಸ್ಟೆಲ್ ಏನಂತಂದ್ರೆ ಎಲೆಕ್ಟ್ರಾನಿಕ್ಸ್, ಮೊಬೈಲು, ಟ್ಯಾಬು ಎಲ್ಲ ಇರ್ತದೆ. ಅದೇ ಜೀವನ. ಅಂದ್ರೆ ದಿನ ಒಂದು ವೆಬ್ ಸೀರೀಸ್ ನೋಡೋದು, ಊಟ ಹಾಕ್ತಾರೆ, ಊಟ ತಿಂದ್ಬಿಟ್ಟು ಮನೆಗೆ ನಿದ್ದೆ ಹೋಗೋದು, ಮತ್ತೆ ಓದ್ಕೊಳೋದು. ಅದೇ ನನ್ನ ಡೈಲಿ ರೂಟೀನ್. ಅಷ್ಟು ಬಿಟ್ರೆ ಇನ್ನೇನು ಇರಲ್ಲ ಆ ಕಾಲೇಜಲ್ಲಿ. ಬಟ್ ಅಲ್ಲಿ ಹೇಗಿರ್ತೀನಿ ಅಂದ್ರೆ, ನನಗೆ ಅಲ್ಲಿ ಇರೋದು ಹೆಂಗ್ ಜೀವನ ಕೊಡಬೇಕು ಅಂತ ಮಾರಲ್ಸ್ ಹೇಳ್ಕೊಟ್ಟ ನಮ್ಮ SS ಮಾಸ್ಟ್ರು ಮತ್ತೆ ನಮ್ಮ BP ಮೇಡಮ್ಗೆ ಯಾಕೆ ಫುಲ್ಲು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾನು ಇಲ್ಲಿರುವಾಗ ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಲೈಕ್ ಒಂಥರ ಏನು ಮನ್ಸಿಗೆ ಬಂದಿದ್ದು ಹೇಳ್ಬಿಡ್ತಿದ್ದೆ. ಬಟ್ ಅಲ್ಲಿ ಹೋಗ್ಬಿಟ್ರೆ ಹಂಗಿರಲ್ಲ. ನಾನು ಇಲ್ಲಿ ಏನಾದ್ರು ಕ್ಲಾಸಲ್ಲಿ ಡೌಟ್ಸ್ ಕೇಳ್ತಿದ್ದೆ, ಅಂದ್ರೆ ಪಾಠ ಹೇಳ್ತಿದ್ರೆ ಡೌಟ್ಸ್ ಕೇಳ್ಬಿಡ್ತಿದ್ದೆ ಸೆಂಟ್ರಲ್ ಇದ್ದು. ಸಾರ್ ಅವ್ರು ಫೀಲ್ ಆಗ್ತೀರಾ ಡೌಟ್ಸ್ ನ ಕ್ಲಿಯರ್ ಮಾಡ್ತಿದ್ರು. ಬಟ್ ಅಲ್ಲಿ ಒಂದಿನ ಏನ್ ಅನುಭವ ಆಗ್ತಂದ್ರೆ, ನಾನು ಕ್ಲಾಸ್ ಆಗ್ತಿದ್ದೆ ಫಸ್ಟ್ ಇಯರ್, ಏನು ಗೊತ್ತಿರ್ಲಿಲ್ಲ. ಎದ್ದೇಳ್ಬಿಟ್ಟು ಸರ್ ನನ್ನ ಡೌಟ್ ಸರ್ ಅಂದೆ. ಯು ಸಿಟ್ ಡೌನ್ ಅಂದ. ಹಿಂದೆ ಸರಿ ಕೋಪದಲ್ಲಿ ನಾನು ಏನಾಯ್ತು ಅಂತ ಕ್ಲಾಸ್ ಆದ್ಮೇಲೆ ಏನಿಲ್ಲ ಸ್ಟಾಪ್ ರೂಮ್ ಬಾ ಸರ್ ಹೋದ್ರೆ ಅವ್ರು ಎತ್ಕೊಂಡು, ನೋಡು ಇದು ನಿನ್ ಸ್ಕೂಲ್ ಅಲ್ಲ, ಇದು ನಿನ್ PUC ಅಲ್ಲ, ನೀನ್ ಹೇಗಿರ್ಬೇಕಂದ್ರೆ ಇದು ಪ್ರೊಫೆಷನಲ್ ಲೈಫು, ಪ್ರೊಫೆಷನಲ್ ಆಗಿರ್ಬೇಕಪ್ಪ. ಮಧ್ಯದಲ್ಲಿ ನೀನ್ ಡೌಟ್ಸ್ ಇದ್ರೆ ಸ್ಟಾಫ್ ರೂಮ್ ಹೇಳ್ಕೊಡ್ತೀನಿ, ಮಧ್ಯದಲ್ಲಿ ಹೆಂಗ್ ಕೇಳ್ತೀಯ ಅನ್ಬಿಟ್ರು. ನನ್ಗೆ ಅವಾಗ ರಿಯಲೈಸ್ ಆಯ್ತು, ನಾನು 10th ಅಲ್ಲಿ ಹೇಗೆ ಫ್ರೀ ಇದ್ದೆ ನಮ್ಮ ಗುರುಗಳ ಹತ್ರ, ಈಗ ಹಿಂಗಿರೋದು ಅಲ್ಲಿ ಇಲ್ಲಿ ಸಾರು ತಪ್ಪುಗಳು ಮಾಡಿದ್ರೆ ಹೇಳ್ತಾರೆ, ಬಟ್ ಕಾಲೇಜ್ ಲೈಫಲ್ಲಿ ತಪ್ಪುಗಳು ಮಾಡಿದ್ರೆ ಯಾರು ಹೇಳಲ್ಲ. ನಾವೇ ಕಿತ್ಕೋಬೇಕು, ನಾವೇ ಸಾಟಿ. ಅಂದ್ರೆ ಯಾರು ಹೆಲ್ಪ್ ಮಾಡೋದಕ್ಕೂ ಬರಲ್ಲ, ನಾವೇ ಹೆಲ್ಪ್ ಮಾಡ್ಬೇಕು, ನಾವೇ ಇರ್ಬೇಕು. ಓನ್ಲಿ ಅಲೋನಾಗಿ ಫೈಟ್ ಮಾಡ್ಬೇಕು ಈ ವರ್ಲ್ಡ್ ಅಲ್ಲಿ. ಹಾಗಿರ್ತೀನಿ. ಬಟ್ ಈ ಸ್ಕೂಲಲ್ಲಿ ಹೇಗಿತ್ತೆ ಅಂದ್ರೆ A1 ತರ್ಲೇನು, ಅಂದ್ರೆ ಯಾರು ನಾನು ಕಂಟ್ರೋಲ್ SS ಮಾಸ್ಟರ್ ಮಾಡ್ತಿದ್ರು. ಹಾಗಿದ್ದಿದ್ದು ತರಲೆ. ಅಂದ್ರೆ ಓದ್ತಿದ್ದೆ, ಬಟ್ ಸ್ವಲ್ಪ ಓದ್ತಿದ್ದೆ ನಾನು, ಅಷ್ಟೇನು ಫುಲ್ಲು ಟಾಪರ್ ಅಲ್ಲ. ದೆನ್ ನಾನು ಓದ್ತಿರುವಾಗ ಫುಲ್ಲು ತಲೆ ಇರ್ತಿದ್ದೆ. ಏನೆಲ್ಲದರಲ್ಲಿ ಇದು ಅಂದ್ರೆ ಲೈಕ್ ಎಲ್ಲ ನೆಗ್ಲಿಜಿಬಲ್. ಎಲ್ಲರ ಹತ್ರ ಒಂಥರ ಇರೋದು, ಫುಲ್ ಕಾಮಿಡಿ ಮಾಡೋದು, ಎಲ್ಲಾರನ್ನೂ ಲೈಕ್ ಇದು ಮಾಡೋದು, ಹಾಗಿರ್ತಿದ್ದೆ. SS ಮಾಸ್ಟ್ರು ಫುಲ್ಲು ಮಾಡಿ, SS ಮಾಸ್ಟರ್ ಫೇವ್ರೆಟ್ ಸ್ಟೂಡೆಂಟ್ ಅಂತಂದು. ಯಾಕಂದ್ರೆ ಫುಲ್ಲು ಮಾಡ್ತಿದ್ದರು ನನ್ನನ್ನು 8th ಇಂದ 10th ವರೆಗೂ. ಮತ್ತೆ ನನ್ನ ಫಸ್ಟ್ ಮೆಮರಿ ಇಲ್ಲಿ ಏನಂದ್ರೆ, ಯಾರಾದ್ರೂ 1 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಲೈನ್ ಬರೀತೀರಿ ನೀವೆಲ್ಲ? 1 ಲೈನು. ಕನ್ನಡದಲ್ಲಿ ಮಗದ ಸಾಹಿತ್ಯ ಪಾಠ ಗೊತ್ತಿದೆಯಾ ನಿಮಗೆಲ್ಲರಿಗೂ? ಇವಾಗ ಅವರ ಮಗದ ಸಾಹಿತ್ಯವರಪ್ಪ ಅವರ ಮಗನನ್ನು ಮನೆಯಿಂದ ಆಚೆಗೆ ಏನಕ್ಕೆ ಹಾಕಿದ್ರು ಅಂತ ಕ್ವಶನ್ ಏನ್ ಮಾಸ್ಟರ್ ಕೇಳಿದ್ರು. ನಮ್ಮ ಕನ್ನಡ ಮಾಡಿ ಏನ್ ಮಾಸ್ಟರ್, ನಾನೇನ್ ಬರ್ಬೇಕು, ಅವ್ರ ಮಕ್ಕಳ ಕೆಲಸವನ್ನು ಚೂಸ್ ಮಾಡಿದ್ದಕ್ಕೆ ಅವ್ರ ಆಚೆಗೆ ಹಾಕ್ತಾರೆ ಮನೆಗೆ. ಇದೆಲ್ಲ ಆನ್ಸರ್. ನಾನೇನ್ ಬರ್ತಿದ್ದೆ ಗೊತ್ತಾ? 1 ಪೇಜ್ ಬರ್ತಿದ್ದೆ ಅದನ್ನ ಆನ್ಸರ್. 1 ಮಾರ್ಕ್ಗೆ 1 ಪೇಜ್ ಆನ್ಸರ್. ಅದು 15 ಮಾರ್ಕ್ಸ್ ಇತ್ತು, 9 ಮಾರ್ಕ್ಸ್ ಕೋಡ್ ಮಾಡಿದ್ದೀನಿ. 1 ಪೇಜ್ ಅಲ್ಲ, 1 ಮಾರ್ಕ್ 1 ಪೇಜ್ ಬರ್ತೀನಿ ಅಂದ್ರೆ ಮಿಕ್ಕ ಕ್ವಶನ್ಗೆ ಎಷ್ಟು ಬರ್ತಿರ್ತೀನೋ ನೀವೇ ತಿಳ್ಕೊಳ್ಳಿ. ಅವಾಗ ಸಾರು, ನೋಡಪ್ಪ ಇಷ್ಟು ಕೇಳಿದ್ರೆ ಇಷ್ಟು ಮಾರ್ಕ್ಸ್ ಇಷ್ಟೇ ಲೈನ್ ಬರೀಬೇಕು, 1-2 ಲೈನ್ ಬರೋಕೆ ಇಷ್ಟೇನಕ್ಕೆ ಬರುತ್ತೆ ಅಂತ. ಅದು ಕೊಟ್ಟಿರೋದು 1 ಮಾರ್ಕ್ಸ್, ಬಟ್ ಬರ್ದಿರೋದು 1 ಪೇಜ್. ನಾನು ಅಂದ್ರೆ ಮಗ ಸಾಹಿಬ ಪಾಠ ಎಲ್ಲ ಇಡ್ತೀನಿ ಅದರಲ್ಲಿ. ಬೆಳೆದಿದ್ದೀನಿ. ದೆನ್ 9th ಅಲ್ಲಿ ಲೈಕ್ ನಾನು ಸ್ಟಡೀಸ್ಗೆಲ್ಲ ಹೆಲ್ಪ್ ಮಾಡಿದ್ದು. ಲೈಕ್ ನೀವು ಯಾರು ಅನ್ಕೋತಿದ್ರೆ ನಾನು ಹೈಯರ್ ಸ್ಟಡೀಸ್ಗೆಲ್ಲ ಹೆಲ್ಪ್ ಮಾಡಿದ್ದು SS ಸಾರ್. ಏನಂತಂದ್ರೆ ಒಂದಿನ ಬಂದು ಲೈಕ್ ನಾನು IIT ಹೈದರಾಬಾದ್ಗೆ ಸೆಲೆಕ್ಟ್ ಆದಾಗ ನಮ್ಮ ಅಪ್ಪ ಕಳಿಸ್ಲಿಲ್ಲ ನನ್ನ. ಫಸ್ಟ್ ಬಾಂಬೆ ಸೆಲೆಕ್ಟ್ ಆಗಿದ್ದು, ಬಟ್ ನಮ್ಮ ಅಪ್ಪ ಅಷ್ಟು ದೂರ ಕಳಿಸಲಿಲ್ಲ.
ಎಲ್ಲೂ ಬೇಡ, ನೀನು ಇಲ್ಲೇ ಮುಳಬಾಗದಲ್ಲಿ ಓದ್ಕೊಂಡು ಡಿಗ್ರಿ ಮಾಡಿಕೊಂಡು ಇಲ್ಲಿ ಟಾಟಾ ಕಂಪ್ನಿಗೆ ಹೋಗು, ನಮ್ಗೆ 15,000 ಸಂಬಳ ಬಂದರೆ ಸಾಕು ಅಂತ. ಆಮೇಲೆ ನಾನು ಒಂದಿನ SS ಸರ್ ಹತ್ರ ಬಂದೆ. ಸರ್ ಹಿಂಗಾಗಿದೆ, ಏನು ಮಾಡೋದು ಸರ್, ನಮ್ಮ ಮನೇಲಿ ಏನು ಕೇಳ್ತೀನಿ ಸರ್ ಅಂದರೆ, ಒಂದಿನ ನಿಮ್ಮ ಅಪ್ಪ ಫೋನ್ ಮಾಡಿ ನಾನು ಹೇಳ್ತೀನಿ ಅಂತ. SS ಸರ್ ಒಂದು ಮಾತು ಹೇಳಿದ್ರು. ದೆನ್ SS ಸರ್ ನಮ್ಮ ಅಪ್ಪನ ಒಂದು ಮಾತು ಹೇಳಿದ್ರು. ನೆಕ್ಸ್ಟ್ ದಿನ ನಮ್ಮ ಅಪ್ಪ ತೆಲಿಗೆ ಮಾತಾಡೋದು, ಬೇಟಾ ನೀನು ಎಷ್ಟು ದೂರ ಆದರೂ ಹೋಗು, ನಾನು ನಿನ್ನ ಹಿಂದೆ ಇರ್ತೀನಿ. ನಿಮ್ಮ ಸಾರ್ ಹೇಳಿದ್ದಾರೆ, ಅವ್ರ ಮೇಲೆ ನಾನು ಫುಲ್ ನಂಬಿಕೆ ಇದೆ, ನೀನು ಎಷ್ಟು ದೂರ ಆದರೂ ಕಳಿಸ್ತೀನಿ, ನೀನು ಏನಾದರೂ ಮಾಡು, ನಿನ್ನ ಇಷ್ಟ ಅಂತ ನನ್ನ ಫ್ರೀ ಬರ್ಡ್ ಆಗಿ ಬಿಟ್ಬಿಟ್ರು. ನಾನು ಅಲ್ಲೋಗಿ ಸಾಧನೆ ಅಂದರೆ ಫಸ್ಟ್ ಸೆಮ್ಮಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ನಾನು ಲೈಕ್ 10/10 CGP ಬಂದೆ, ಅಂದರೆ 100% ರಿಸಲ್ಟ್ ಬಂತು. ಬಟ್ ನಾನು ಫೋರ್ತ್ ಸೆಮ್ ಎಂಡ್ ನಾನು 5th ಸೆಮ್ಮಲ್ಲಿ ನನ್ನ ಇಂಟರ್ನ್ಶಿಪ್ ಇರುತ್ತೆ. ಶಾಮಿ ಕಂಪ್ನಿಯಲ್ಲಿ ನಾನು ಇಂಟರ್ನ್ಶಿಪ್ ಕರೆದಿದ್ರು. ನಾನು ಇಂಟರ್ನ್ಶಿಪ್ ಹೋಗ್ತಿರೋ ಇದರಲ್ಲಿ ಸ್ವಲ್ಪ ಲೈಕ್ ಸ್ಟಡೀಸ್ ಮೇಲೆ ನೆಗ್ಲಿಜಿಬಲ್ ಮಾಡಿದ್ರೆ 2 ಸೆಮ್ ಬ್ಯಾಕ್, ಎರಡು ಸಬ್ಜೆಕ್ಟ್ ಆಗ್ತಿತ್ತು. ನನಗೆ ಫುಲ್ಲು ಡಿಪ್ರೆಷನ್ ಆಗಿತ್ತು. ಅಂದರೆ ಏನಕ್ಕೆ ಇಷ್ಟು ಓದ್ತಿರೋನು, ಏನಕ್ಕೆ ನಾನು ಮಾಡಿಬಿಟ್ಟೆ, ಹಿಂಗಾಗೋಯ್ತು. ಫುಲ್ಲು ಡಿಪ್ರೆಷನಲ್ಲೇ ಬಂದ್ಬಿಟ್ಟಿದೆ. ಆ ಡಿಪ್ರೆಷನಲ್ಲಿ ಬಂದು ಊರಲ್ಲಿ ಹೋಗಿದ್ದೆ, ನಾನು ಕಾಲೇಜ್ಗೆ ಹೋಗಲ್ಲ, ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಒಂದಿನ SS ಮಾಸ್ಟರ್ ಹತ್ರ ಬಂದೆ. ಆಮೇಲೆ ಅವ್ರು ಹೇಳಿದ ಮಾತುಗಳು ಕೇಳಿಕೊಂಡು ನಾನು ಹೋದೆ. ಮತ್ತೆ ನನ್ನ ಫ್ರೆಂಡು ಯಾವಾಗ ನಾನು ವಿಜಯ್ ಮಹೇಶ್ ಹತ್ರನೇ ಜಾಸ್ತಿ ಟೈಮ್ ಕಳೀತಿರ್ತೀನಿ, ಯಾಕಂದರೆ ಅವ್ರು ಎವ್ರಿ ಟೈಮ್ ನನ್ನ ಮೋಟಿವೇಟ್ ಮಾಡ್ತಾರೆ. ನಿನಗೆ ಇಷ್ಟು ಟ್ಯಾಲೆಂಟ್ ಇದೆ, ಯಾಕೋ ಅದನ್ನು ಯೂಸ್ ಮಾಡ್ತೀಯ, ನೀನು ಚೆನ್ನಾಗಿ ಓದು ಅಂತ ಅವ್ರು ಹೇಳ್ತಾರೆ. ನಾನು ಹಂಗಿರುವಾಗ ಇವಾಗ ನಾವು ಮಮ್ಮಿ ಪಪ್ಪ ಫುಲ್ಲು ಸಪೋರ್ಟ್ ಇರ್ತಾರೆ ಎಲ್ಲದಕ್ಕೂ, ಹಾಗೆ ಮಾಡ್ತಿದ್ದಾರೆ. ಮತ್ತೆ ಏನಂದರೆ ಈ ಸ್ಕೂಲಲ್ಲಿ ಲೈಕ್ ನನ್ನ ದೇವ್ರು ನಂಬ್ತಿರ್ಲಿಲ್ಲ. 8ರಿಂದ 10ನೇ ತರಗತಿಯವರು ನನ್ನ ದೇವ್ರನ್ನೇ ನಂಬ್ತಿರ್ಲಿಲ್ಲ. ಅಂದರೆ ಈ ವಿರೂಪಾಕ್ಷ ಜಾತ್ರೆ ಆದರೆ ನಮ್ಮಮ್ಮ ಕಾಸು ಕೊಟ್ಟು ನೀನು ಪೂಜೆ ಮಾಡ್ಕೋಬಾರ್ದಂದ್ರೆ ನಾನು ಪೂಜೆ ಮಾಡ್ಕೊಂಡು ಬರ್ತಿಲ್ಲ, ಹಂಗೆ ಹೊಟ್ಟೋಗ್ತಿದ್ದೆ. BP ಮೇಡಮ್ ಒಂದಿನ ಹೇಳಿದ್ರು, ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಹೇಗಿರುತ್ತೆ ಅಂತ. ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇವಾಗ ನಾನು ಲೈಕ್ ಓವರಲ್ಲಿ ಇವಾಗ ಟೆಂಪಲ್ಸ್ ಮೇಲೇ ನನಗೆ ದೇವರ ಭಕ್ತಿ ಜಾಸ್ತಿ ಮಾಡಿದಂದರೆ BP ಮೇಡಮ್. ಲೈಕ್ ನಮ್ಮ ಮಾರಲಿಟೀಸ್, ನಮ್ಮ ಹಿಂದೂತನ ಬಗ್ಗೆ ಹೇಳಿದ್ದು. ಆಮೇಲೆ ನನಗೆ ಲೈಫಲ್ಲಿ ಹೇಗೆ ನಡ್ಕೊಳ್ಕೋಬೇಕು ಅಂತ ನಮ್ಮ NJ ಸರ್ ಕೂಡ ಎಷ್ಟೋ ಸಾರಿ ಹೇಳಿದ್ದಾರೆ. ಯಾಕಂದರೆ ನಾನು ಲೈಕ್ ಅವಾಗ ಬರ್ತಿರೋವಾಗ ಮಾರ್ನಿಂಗ್ ಕ್ಲಾಸಸ್ ಬರ್ತಿರೋವಾಗ ನಾನು ಹೇಳ್ತಿದ್ನೆಲ್ಲ ಫುಲ್ಲು ತಲೆ ಇರ್ತಿದ್ದೆ ಅಂತ. ನಾನು ಚೇಂಜ್ ಮಾಡಿದ್ದೆ ಯೂಸ್ ಸರ್ ಮತ್ತು SS ಸರ್ ಮತ್ತು ಏನು ಸರ್ ವಯಸ್ಸರ್ ಇರಬೇಕಾಗಿತ್ತು. ಯಾಕಂದರೆ ಒಂದಿನ ಇನ್ನೊಂದು ಏನಂದರೆ ಕ್ಲಾಸ್ ಮಾಡ್ತಿದ್ರೆ ನಾನು ಸಡನ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಯಾಕಂದರೆ ತಲೆ ಎಲ್ಲ ಕ್ಲಾಸ್ ಮಾಡ್ತಿದ್ದೆ, ಸಡನ್ಲಿ ನಿಂತ್ಕೊಂಡ್ಬಿಟ್ಟೆ. ನಾನು ವಿಜಯ್ ಗಲಾಟೆ ಆಡ್ಬಿಟ್ವಿ. ಅದರಿಂದ ಆಚೆ 2 ದಿನ ಇಟ್ಟಿದ್ದು ಕ್ಲಾಸ್ಗೆ ಹಂಗೆ ಇರ್ತೀವಿ ನಾನು. ಆಮೇಲೆ ಇನ್ನೊಂದು ಮೆಮೊರಿ ಏನಂದರೆ BB ಸರ್ ಅಂದರೆ ಲೈಕ್ ಮಿಮಿಕ್ರಿ ಮಾಡೋದು ಕ್ಲಾಸಲ್ಲಿ. ಅವಾಗ ಹೊಡೆದಿರೋ ಏಟಿಗಳು ಇವಾಗ ಗೊತ್ತಿದೆ ನಮಗೆ, ಅವಾಗ ಮಾಡಿರೋ ಕೆಲಸ. ಬಟ್ ಇದೇನಂದ್ರೆ ಇಲ್ಲಿ ಮಾಡಿರೋ ಕೆಲಸಗಳು ಮುಂದೆ ಮಾಡೋಕ್ಕಾಗಲ್ಲ. ಈ ಜೀವನ ಅನ್ನೋದು ಅಂದರೆ ಮತ್ತೊಂದು ಅಂತ ಜೀವನ ಇದ್ರೆ ನಾನು ನನ್ನ SLC ಫ್ರೆಂಡ್ಸು ಇದೇ ಗುರುಗಳು ನನ್ನ ಗುರುಗಳಾಗಬೇಕಂತ ದೇವರಲ್ಲಿ ಬೇಡ್ಕೊತಿದ್ದೀನಿ. ಯಾಕಂದರೆ ಇವ್ರು ಕೊಟ್ಟಿರೋ ಮೆಮರೀಸ್ ಯಾರು ನನಗೆ ಕೊಟ್ಟಿಲ್ಲ. ಮತ್ತು ನನ್ನ ಲೈಫಲ್ಲಿ ಹೇಗೆ ಮುಂದೆ ಹೋಗ್ಬೇಕು ನಾನು ಸಪೋರ್ಟ್ ಮಾಡಿದೆ SS ಸರ್. ಆಮೇಲೆ ನಾನು ಹೇಗೆ ಮುಂದೆ ಎಲ್ಲ ಹೋಗ್ಬೇಕು ಅಂತ ಎಲ್ಲ ಸಪೋರ್ಟ್ ಮಾಡಿರೋದು. ಆಮೇಲೆ ನಾನು ಲೈಕ್ ಅಡುಗೆ ವಿಷಯದಲ್ಲಿ ಅಂದರೆ ಜಾಸ್ತಿ ತಿಂತೀನಿ. ಅದರಿಂದ ನನಗೆ ಲೈಕ್ ನಾನು ಸಪ್ರೇಟ್ ಕೇರ್ ನಮ್ಮ ಮಮ್ಮಿ, ಲೈಕ್ ನನ್ನ ಮಮ್ಮಿನೇ ಅಂತೀನಿ, ನಾನು ಸಪ್ರೇಟಾಗಿ ಕೇರ್ ಮಾಡ್ತಿದ್ರು. ಅದರಿಂದ ನನಗೆ ಶಾಲೆಯಲ್ಲಿ ತುಂಬ ನಮ್ಮ ಮಮ್ಮಿನೇ ಇಷ್ಟ ಜಾಸ್ತಿ. ಮತ್ತೆ ಲೈಕ್ ಇಲ್ಲಿ ನಿಮ್ಮ ಜೀವನದಲ್ಲಿ ಹೇಗೆ ಹೋಗ್ಬೇಕು, ಹೇಗೆ ಮುಂದೆ ಮಾತಾಡಬೇಕು, ಮುಂದೆ ಇರಬೇಕು ಅಂತ ಮಾಡಬೇಕು, ಮುಂದೆ ಹೋಗ್ಬೇಕು ಅಂತ ಅವರೇ ತಿಳಿಸ್ಕೊಡ್ತೇನೆ. ಫಸ್ಟು ನಾನು SLCಯಲ್ಲಿ ಚಿಲ್ಡ್ರನ್ಸ್ ಡೇ ಆದಾಗ ಏನು ಲೈಕ್ ನೀವು ಲೈಫ್ ಗೋಲ್ ಏನು ಅಂತ ಕೇಳಿ ಎಲ್ಲ ಕೈಯಲ್ಲಿ ಪೇಪರ್ಸ್ ಬರ್ಸಿದ್ರು. ನಾನೇನು ಬರ್ತಿದ್ದೆ, ಇಂಡಿಯನ್ ಆರ್ಮಿ ಸೇರ್ಕೊಂತೀನಿ ಅಂತ ಬಂದಿದ್ದೆ. ಬಟ್ ಲೈಫ್ ಚೂಸ್ ಮಾಡಿದ್ದೆ ಬೇರೆ ನಂದು. ಅಂದರೆ ನಾನು ಇಂಜಿನಿಯರಿಂಗ್ ಹೊರಟೋದೆ PUC ಇಂದ. ಅಂದರೆ ನಾನು PUC ಕೂಡ ಸ್ವಲ್ಪ ಅಂದರೆ ಓದ್ತಿದ್ದೆ. ಅಂದರೆ ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಅಂದರೆ ಮ್ಯಾಥಮೆಟಿಕ್ಸ್. ನೀವು ಮ್ಯಾಥಮೆಟಿಕ್ಸ್ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಲ್ಲ ಈಸಿ ಆಗುತ್ತೆ. ನನ್ನ ಫೇವ್ರೆಟ್ ಅಂದರೆ ಎವ್ರಿಥಿಂಗ್. ಇವಾಗ ಕೋಡಿಂಗ್ ನನಗೆ ಸಬ್ಜೆಕ್ಟ್ ಬರುತ್ತೆ, ಕೋಡಿಂಗ್ ಬರುತ್ತೆ, ದೇನು ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಎವ್ರಿಥಿಂಗ್ ಈಸ್ ಲಿಂಕ್ಡ್. ಅಂದರೆ ಎಲ್ಲ ಲಿಂಕ್ ಆಗಿರೋದು ಮ್ಯಾಥಮೆಟಿಕ್ಸ್ಗೆ ಲಿಂಕ್ ಆಗಿರೋದು. ಅದಕ್ಕೆ ನೀವು ಮ್ಯಾಥಮೆಟಿಕ್ಸ್ ಕರೆಕ್ಟಾಗಿ ಕಲ್ತ್ಕೊಂಡ್ರೆ, ಇವಾಗಿಂದ ಬೇಸ್ಮೆಂಟಿಂದ ಮ್ಯಾಥಮೆಟಿಕ್ಸ್ ಕಲ್ತ್ಕೊಂಡ್ರೆ ನಿಮಗೆ ಮುಂದೆಗೆ ಫ್ಯೂಚರಲ್ಲಿ ಉಪಯೋಗ ಆಗುತ್ತೆ. SS ಸರ್ ಯಾವಾಗ ಒಂದು ಮಾತು ಹೇಳಿದ್ರು, ನೀನು ಏನು ಚೂಸ್ ಮಾಡ್ತೀಯ ಅಂತ ಲೈಫ್. ಇವಾಗ ನೀವು ಕಾಮರ್ಸ್ ಮಾಡು, ಆರ್ಟ್ಸ್ ಮಾಡು, ಸೈನ್ಸ್ ಮಾಡಿ, ಏನಾದರೂ ಮಾಡು, ನೀನು ಏನು ಚೂಸ್ ಮಾಡ್ತೀಯ ಅಂತಲ್ಲ, ನೀನು ಅದರಲ್ಲಿ ಮಾಸ್ಟರ್ ಆದರೆ ನಿಮ್ಗೆ ಅದೊಂದು ವ್ಯಾಲ್ಯೂ ಸಿಗುತ್ತೆ. ಅಂದರೆ ನಾನು ಕಾಮರ್ಸ್ ತಗೊಂಡಿದ್ದೀನಿ, ನಾನು ಆರ್ಟ್ಸ್ ತಗೊಂಡಿದ್ದೀನಿ, ನಾನೇನು ಆಗಲ್ಲ ಮುಂದೆ ಅವಲ್ಲ, ನೀನು ಅದರಲ್ಲಿ ಮಾಸ್ಟರ್ ಆಗಬೇಕು. ಅಂದರೆ ನೀನು ಅದರಲ್ಲಿ ಮಾಸ್ಟರ್ ಆಗಿದ್ರೆ ನಿಮಗೆ ವ್ಯಾಲ್ಯೂ ಕೊಡ್ತಾರೆ. ಅಂದರೆ ನೀನು ಅದರಲ್ಲಿ ಮಾಸ್ಟರ್ ಆಗಿದ್ರೆ ಅದರಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋದಕ್ಕೆ ನಿಮಗೆ ಲೈಕ್ ಅದರ ವೇಕೆನ್ಸಿ ನಿಮಗೆ ಸಿಗುತ್ತೆ. ನೀನು ಸುಮ್ಮನೆ ಹೋಗಿ ಓದ್ಕೋಬೇಕು, ಲೈಕ್ ಓದ್ತಿದ್ವಿ ಅಂತ ಓದ್ತಿದ್ರೆ ಏನೂ ಬರಲ್ಲ.
ಲೈಕ್ ಇವಾಗ ಏನಂದ್ರೆ ನಿಮ್ಗೆ ಇನ್ನೊಂದು ಸ್ಟಿಕ್ ಪೇನ್ ಕೊಡ್ತೀನಿ ಅಂದ್ರೆ ನೀವು ಕಪ್ 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 ಅಂದ್ರೆ ಏನ್ ಟೀ ಕಪ್ ಆ ಕಪ್ ಅಲ್ಲ. ಕಪ್ ಅಂದ್ರೆ ಗೊತ್ತಲ್ಲ, ನಾನು CUP ಕಪ್. ನನ್ನ ಲೈಫಲ್ಲಿ ಆಕ್ಚುಲಿ ನಾನು JEಗೆ ಪ್ರಿಪೇರ್ ಆಗಿದ್ದು, PUC ಇಂದ ಪ್ರಿಪೇರ್ ಆದ್ವಿ. JEಗೆ ಪ್ರಿಪೇರ್ ಆಗುವಾಗ ನಾನು ಒಂದೇ ಒಂದು ಲೈಫ್ನ ಲೆಸನ್ ಇಟ್ಕೊಂಡು ಅಂದ್ರೆ ಕಪ್ 3 CUP ಅಂದ್ರೆ ಮೀನಿಂಗ್ ಗೊತ್ತಾ ಎಲ್ಲ ಯಾರಾದ್ರೂ ಗೊತ್ತಾ? C ಅಂದ್ರೆ ಫಸ್ಟ್ ಕಾನ್ಸೆಪ್ಟ್, U ಅಂದ್ರೆ ಅಂಡರ್ಸ್ಟ್ಯಾಂಡ್ ಪ್ರಾಕ್ಟೀಸ್. ಕಾನ್ಸೆಪ್ಟ್, ಅಂಡರ್ಸ್ಟ್ಯಾಂಡ್, ಪ್ರಾಕ್ಟೀಸ್, ಈ ಮೂರು ಪಾಲನೆ ಮಾಡಿ. ಫಸ್ಟ್ ಒಂದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಲೆಸನ್ ತಗೊಳ್ಳಿ, ಅದನ್ನ ಓದ್ತೀರಿ. ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ಓದಿ, ಇಲ್ಲಾಂದ್ರೆ ಸಾರ್ ಹತ್ರ ಡೌಟ್ ಕ್ಲಿಯರ್ ಮಾಡ್ಕೊಂಡು ಕಾನ್ಸೆಪ್ಟ್ ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನ್ ಓದ್ತಿದೀವಿ ಅನ್ನೋದು ಕ್ಲಿಯರ್ ಮಾಡ್ಕೊಂಡು ಅದನ್ನ ಅಂಡರ್ಸ್ಟ್ಯಾಂಡ್ ಆಗಿ ನಿಮ್ಗೆ ಅದ್ರಲ್ಲಿ ಏನ್ ಬರುತ್ತೆ ಅನ್ನೋದು ಪ್ರಾಕ್ಟೀಸ್ ಮಾಡಿ. ಏನ್ ಬರೋಲ್ಲ ಒಂದು 2 ಪೇಪರ್ ಈ ಕಡೆ ಹಾಗೆ ಇಟ್ಕೊಂಡು ನೀವು ಬರೋದು ಈ ಕಡೆ ಬರ್ಕೊಂಡು ಬರ್ದಿರೋದು ಈ ಕಡೆ ಬರ್ಕೊಂಡ್ರೆ ನೀವು ಲೈಕ್ ಮುಂದೆಗೆ ಫುಲ್ ಯೂಸ್ ಆಗೋ ತರ ಇರ್ತೀರ. ಅಂದ್ರೆ ಚೆನ್ನಾಗಿ ಓದ್ಕೋಬಹುದು. ನಾನು ಅದನ್ನೇ ಪ್ರಾಕ್ಟೀಸ್ ಮಾಡಿ ಅದನ್ನೇ ಹಿಂಗ್ ಮಾಡಿ ಆಕ್ಚುಲಿ ನಾನು JE ರ್ಯಾಂಕ್ ಬಂದು A497 ಬಂತು. ನಾನು ಅದರಿಂದ ನಂದು ಲೈಕ್ ನನ್ನ ಮ್ಯಾಥಮೆಟಿಕ್ಸ್ ಅಂದ್ರೆ ಫುಲ್ ಇಷ್ಟ. ಅದರಿಂದ ಫಿಸಿಕ್ಸ್ ಕೆಮಿಸ್ಟ್ರಿ ಚೆನ್ನಾಗಿ ಸ್ಕೋರ್ ಬಂತು. ಏನಂದ್ರೆ 300 ಮಾರ್ಕ್ಸ್ ಇರುತ್ತೆ ಟೋಟಲ್, ಬಟ್ ನಾನು 257 ಮಾರ್ಕ್ಸ್ ಬಂದ್ಬಿಡ್ತು, ಎಲ್ಲ ನೆಗೆಟಿವ್ ಹೋಗಿ. ನಾನು ಬಿಲೋ 100 ಎಕ್ಸ್ಪೆಕ್ಟ್ ಮಾಡಿದೆ. ಅದು ಹಾರ್ಡ್ ವರ್ಕ್, ನನ್ನ ಶ್ರಮ ಎಲ್ಲ ನೋಡಿ. ಬಟ್ ಅದು A497 ಬಂತು. ಜಸ್ಟ್ 43 ಮಾರ್ಕ್ಸ್ಗೆ ನಂದು 400 ರ್ಯಾಂಕ್ ಬಿದ್ದು 497 ಬಂತು. ನಾನು 97 ಎಕ್ಸ್ಪೆಕ್ಟ್ ಮಾಡಿದೆ, 497 ಬಂತು. ಬಟ್ ನಾನು ಅದಕ್ಕೂ ಬೇಜಾರು ಬಿಡಿದ್ರೆ ಇವಾಗ ಕಾಲೇಜಲ್ಲಿ 3 ಸೆಮ್ 10 CGP ತೆಗಿದ್ದೀನಿ, ಅಂದ್ರೆ 100% ರಿಸಲ್ಟ್ ತಗೊಂಡಿದ್ದೀನಿ. 4 ಸೆಮ್ ಅಲ್ಲಿ 2 ರ್ಯಾಂಕ್ ಬಿತ್ತು, ಅದೇ 6 ಸೆಮ್ ಅಲ್ಲಿ 2 ರ್ಯಾಂಕ್ ಬಿತ್ತು. ದೆನ್ ಮೊನ್ನೆ 98% ರಿಸಲ್ಟ್ ತಗೊಂಡು ಇನ್ನು ಮುಂದೆ ಏನ್ ಮಾಡ್ಬೇಕಂತಿದ್ದೀನಿ ಅಂದ್ರೆ MTech ಲೈಕ್ ಮಾಸ್ಟರ್ಸ್ IIT ಬಾಂಬೆದಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಫಾರಿನ್ಗೆ ಲೈಕ್ ಇಂಗ್ಲೆಂಡ್ ಹೋಗೋ ಪ್ಲಾನ್ಸ್ ಇದೆ, ಅಲ್ಲಿ ಅಪ್ಲೈ ನೆಕ್ಸ್ಟ್ ಇಯರ್ ಮಾಡ್ಕೊತೀನಿ. ಇವಾಗ ಕರೆಂಟ್ಲಿ ಪ್ಲೇಸ್ಮೆಂಟ್ಸ್ ಮಾಡ್ತಿದ್ದಾರೆ ಕಾಲೇಜಲ್ಲಿ, ಆ ಪ್ಲೇಸ್ಮೆಂಟ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಅದಾದ್ರೆ ಇನ್ನ ಮತ್ತೆ ನಾನು ಇಲ್ಲಿ ಹ್ಯಾಕ್ ಬರ್ತೀನಿ ಅಂದ್ರೆ ನೀವು ನೋಡಿರ್ತೀರಾ, 26ನೇ ತಾರೀಕು ಬಂದಿದ್ದೆ ನನ್ನ ರಾಜ್ಯೋತ್ಸವ. ನಾನು ಪ್ರತಿ ಒಂದು 2 ದಿನಕ್ಕೊಂದ್ಸಲ ಸ್ಕೂಲ್ ಬರ್ತಿರ್ತೀನಿ. ಯಾಕೆ ಹೇಳ್ರಿ, ನನ್ನ ಟೀಚರ್ಸ್ ಹತ್ರ ನಮ್ಗೆ ಈ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಮಾಡರ್ನಿಟೀಸು ಮತ್ತೆ ಇಲ್ಲಿರೋ ಮೆಮೊರೀಸ್ ಇನ್ನೆಲ್ಲೂ ಸಿಗಲ್ಲ. ಮತ್ತೆ SR ಸರ್ ಹತ್ರ ನಾನು ಫ್ರೀ ಆಗಿರ್ತೀನಿ. ಅಂದ್ರೆ ಲೈಕ್ ನಾನು ಏನಾದ್ರು ಸಜೆಷನ್ ತಗೋಬೇಕಂದ್ರೆ ನಮ್ಮ ಟೀಚರ್ಸ್ ನನಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಾವು ತಪ್ಪು ಮಾಡಿದ್ರೆ ನೀವು ತಪ್ಪು ಅಂತ ಹೇಳಿ ಸರಿದಿರ್ತಾರೆ. ಅದು ಸಾರವರಲ್ಲಿ ನನಗೆ ತುಂಬಾ ಇಷ್ಟ. ಅದರಿಂದ ನಾನು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾನು ಫ್ರೀ ಟೈಮಲ್ಲೆಲ್ಲ ಇಲ್ಲೇ ಬರ್ತಿರ್ತೀನಿ. ಮತ್ತೆ ನಿಮ್ಗೆ ಹೇಳೋದಂದ್ರೆ ಪ್ರತಿಯೊಂದು ನಿಮಿಷನೂ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ SLCಗೆ ನೀನು 1 ಮಂತ್ ಇದೆ ಅಷ್ಟೇ ರಜೆಗಳು, ಅಂದ್ರೆ ಇನ್ನು 1 ಮಂತ್ ಇದೆ ಎಕ್ಸಾಮ್ಸ್. ಈ 30 ಡೇಸ್ ನಿಮ್ದಲ್ಲ, ನನ್ನ ಸ್ಟಡಿ ಇದು. ಯಾಕಂದ್ರೆ ಒಂದು ವೇಳೆ ನೀವು ತಿಳ್ಕೊಳ್ಳಿ, ಒಂದೇ ಒಂದು ಊಹೆ ಮಾಡ್ಕೊಳ್ಳಿ, ನಾನು 600 ನೀವೇ 600 ಎಬೋ ಸ್ಕೋರ್ ಮಾಡಿದ್ರಿ, ಒಳ್ಳೆ ರೆಸ್ಪೆಕ್ಟ್, ಸ್ಕೂಲ್ ನೇಮ್ ಇವೆಲ್ಲ ಬಿಟ್ಬಿಡಿ. ನೀವೇ 600 ಎಬೋ ಸ್ಕೋರ್ ಮಾಡಿದ್ರಿ ಅಂತ ಊಹೆ ಮಾಡ್ಕೊಳ್ಳಿ. ನಿಮ್ ಊಹೆ ಹೆಂಗಿರ್ತದೆ ಹೇಳಿ? ನಾನು 600 ಸಾಧನೆ ಮಾಡಿದ್ದೀನಿ ಲೈಫಲ್ಲಿ ಅನ್ನೋ ಒಂದು ಇದಿರ್ತದೆ. ಎಜುಕೇಶನ್ ಮುಂದೆ ನಿಮ್ ಹೇಗಂದ್ರೆ ಪೇರೆಂಟ್ಸ್ ಫುಲ್ ಸಪೋರ್ಟ್ ಕೊಡ್ತಾರೆ. ಇವಾಗ ನೋಡಿ, ನಾನು ಇವಾಗ ಎಜುಕೇಶನ್ ಅಲ್ಲಿ ಮಾಡ್ತಿರೋದಕ್ಕೆ ನನ್ನ ಮನೆಯಲ್ಲಿ ಒಂದು ಕೆಲಸ ಕಳಿಸಲ್ಲ. ಯಾವಾಗ ಮನೆಯಲ್ಲಿ ಕೂತ್ಕೊಂಡು ಓದ್ಕೋಬೇಕಷ್ಟೇ. ನನ್ನ ಕೆಲಸ ಎರಡೇ, ಮನೆಯಲ್ಲಿ ಕೂತ್ಕೊಂಡು ಓದ್ಕೋಬೇಕು. ನಿಮ್ಗೆ ಏನ್ ನೀಡಬೇಕೋ ಅವ್ರು ಪೇರೆಂಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನಿಮ್ಗೆ ಕೆಲಸ ಇಲ್ಲ. ನೀವು ಓದ್ಕೊಂಡ್ರೆ ನೋಡಿ, ಇವಾಗ SLC ಆದ್ರೆ ಹುಡುಗಿರಿಗೆ ಮದುವೆ ಮಾಡಕ್ಕೆ, ಯಾಕೆ ಚೆನ್ನಾಗಿ ಓದಿಲ್ಲ ಅಂದ್ರೆ ಲೈಕ್ ಏನಾದ್ರು ಇದ್ರೆ ಮದುವೆ ಮಾಡ್ತಾರೆ. ಹುಡುಗರಿಗೆ ಯಾವ್ದೋ ಒಂದು ಕೆಲಸ ಕೊಡ್ತಾರೆ. ನೀವು ಚೆನ್ನಾಗಿ ಓದಿದ್ದೀರ ಅನ್ಕೊಂಡ್ರೆ ನೀವು 600 540 ಎಬೋ ಡಿಸ್ಟಿಂಕ್ಷನ್ಸ್ ಮಾಡ್ತಿದ್ದೀರ ಅನ್ಕೊಳ್ಳಿ, ಯಾವ ಪೇರೆಂಟ್ಸ್ ನಿಮ್ಮನ್ನು ಫೋರ್ಸ್ ಮಾಡಲ್ಲ ನಿಂತು ಹೋಗು ಸ್ಟಡೀಸ್ಗೆ ಅಂತ. ಎಲ್ಲರೂ ನಿಮ್ಮನ್ನ ಚೆನ್ನಾಗಿ ಓದ್ಸಕ್ಕೆ ಟ್ರೈ ಮಾಡ್ತಾರೆ. ಲೈಕ್ ಇನ್ನ ನನ್ನ ಮಗ ಚೆನ್ನಾಗಿ ಓದ್ಬೇಕು ಅಂತ ಅವ್ರ ಪೇರೆಂಟ್ಸ್ಗೂ ಆಸೆ ಇರ್ತದೆ. ನೀವು ಅದನ್ನ ತಿಳ್ಕೊಂಡು ನೀವು ಚೆನ್ನಾಗಿ ಓದಿದ್ದೀರ ಅನ್ಕೊಳ್ಳಿ, ಲೈಕ್ ಎಲ್ಲರೂ 600 ಎಬೋ ಸ್ಕೋರ್ ಮಾಡಕ್ಕಾಗಲ್ಲ ಅಂತ ಗೊತ್ತು. ಬಟ್ ನಿಮ್ ಟ್ಯಾಲೆಂಟ್ ನಿಮ್ಗೆ ಇದೆ ಅಲ್ಲ, ಆ ಟ್ಯಾಲೆಂಟ್ ಇಂದ ಸ್ಕೋರ್ ಮಾಡಿ. ಈ 30 ಡೇಸ್ ನಂದಲ್ಲ, ನನ್ನ ಸ್ಟಡಿ. ಈ 30 ಡೇಸ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಹಾಲಿಡೇಸ್, ಎಲ್ಲರೂ ಎಂಜಾಯ್ ಮಾಡಿ ಹಾಲಿಡೇಸ್. ಇವಾಗ 30 ಡೇಸ್ ಡೈಲಿ ಒಂದೊಂದು ಚಾಪ್ಟರ್. ಇವಾಗ ಆಲ್ಮೋಸ್ಟ್ ನನ್ಗೆ ಗೊತ್ತಾದಂಗೆ ಒಂದೊಂದು ಕನ್ನಡ ಗಣಿತದಲ್ಲಿ 13 ಚಾಪ್ಟರ್. ಎಷ್ಟು ಓದ್ಬೇಡಿ, ದಿನಕ್ಕೊಂದು ಚಾಪ್ಟರ್ ಅಲ್ಲಿ ಸಾಕು. ದಿನಕ್ಕೊಂದು ಚಾಪ್ಟರ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಮಿಕ್ಕ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಈ 30 ಡೇಸ್ ನನ್ವಲ್ಲ, ನಾನು ಸ್ಟಡಿ ಇದು ಅಂತ ಇಟ್ಕೊಂಡ್ಬಿಟ್ರೆ ನಿಮ್ಮ ಮನೆಯಲ್ಲಿ ನಾನು ಓದ್ಕೊಂತೀನಿ ಅಂದ್ರೆ ಯಾರು ಡಿಸ್ಟರ್ಬೆನ್ಸ್ ಮಾಡಲ್ಲ. ನೀವು ಕರೆಕ್ಟಾಗಿ ಕೂತ್ಕೊಂಡು ಓದ್ಕೊಂಡ್ರೆ 1 ನಿಮಿಷ ಟೈಮ್ ಮಾಡ್ತಾರೆ ವೇಸ್ಟ್ ಮಾಡಿದ್ರೆ ಓದ್ಕೊಂಡ್ರೆ. ಇನ್ನ ನಾಳೆ ಯಾರಾದರೂ ಕೇಳಿದ್ರೆ ನಿಮ್ಮನ್ನ ಏನ್ ಓದಿದ್ದೀರಾ ಅಂತ ಕೇಳ್ತೀರಾ ಫಸ್ಟ್.
ನೀನು ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾವು ನಮ್ ಇವಾಗ ಎಕ್ಸಾಮ್ ಡಿಫೈನ್ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಬೇಕು. ಲೈಕ್ ನಾವು ಇವಾಗ ಓದಿದೀವಿ ಅಂತ ಹೇಳೋದಕ್ಕೆ ಒಂದು ನಮ್ಮನ್ನ ಲೈಕ್ ನಮ್ಗೆ ಡಿಫೈನ್ ಮಾಡೋದು. ಎಕ್ಸಾಂಪಲ್ ಒಬ್ಬ ಇಂಜಿನಿಯರ್ ಇರ್ತಾನೆ, ಒಬ್ಬ ಇಂಜಿನಿಯರ್ ಅಂತ ಡಿಫೈನ್ ಮಾಡ್ತಾನೆ, ಡಾಕ್ಟರ್ ಅಂತ ಡಿಫೈನ್ ಮಾಡ್ತಾನೆ, IAS ಆಫೀಸರ್ನ DC ಅಂತ ಹಂಗೆ ಡಿಫೈನ್ ಮಾಡ್ತಾರೆ. ನಮಗೂ ಒಂದು ಲೈಕ್ ನಾವಂದ್ರೆ ಹುಟ್ಟಿದೀವಿ ಸುಮ್ಮನೆ ಹೋಗ್ಬಿಟ್ಟಿದ್ವಿ ಅಂತಿಲ್ಲ, ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಒಂದು ಛಲ ಇಟ್ಕೊಂಡು ನೀವು SSLC ಎಕ್ಸಾಮ್ಗೆ 30 ಡೇಸ್ ಇದು ನನ್ನ ಟೈಮ್ ಅಲ್ಲ, ನನ್ನ ಸ್ಟಡಿ ಟೈಮು, ನಾನು ಇದು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಮಾಡಿ ಅಂತ ನಿಮಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟ ನನ್ನ ಗುರುಗಳಿಗೆ ಮತ್ತೆ ನನ್ನ ಸಹಪಾಠಿಗಳಿಗೆ ಮತ್ತೆ ನನ್ನ ಜೂನಿಯರ್ಸ್ಗೆ ಧನ್ಯವಾದಗಳನ್ನು ಹೇಳುತ್ತಾ ಇಷ್ಟಿಗೆ ನಾನು ಸ್ಪೀಚ್ ಟ್ರೈ ಮಾಡ್ತಿದ್ದೀನಿ.